ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆ ಆಗಬೇಕೆನ್ನುವ ರೆಬಲ್ಸ್ ಟೀಮ್ ಆಗ್ರಹಕ್ಕೆ ಬಿಜೆಪಿ ಪಡೆ ಕೊತ ಅಂತ ಕುದಿಯುತ್ತಿದೆ. ಬೆಂಗಳೂರಿನಲ್ಲಿ ಇವತ್ತು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಕೆಂಡ ಕಾರಿದ್ದಾರೆ. ಡಿಸೆಂಬರ್ಗೆ ವಿಜಯೇಂದ್ರ ಬದಲಾವಣೆ ಆಗ್ತಾರೆ ಅಂತ ಹಾದಿ ಬೀದಿಯಲ್ಲಿ ಹೇಳ್ತಿದ್ದಾರೆ. ಅವರ 7-8 ಮಂದಿ ತಂಡದ ಜೊತೆ ಯಾರೂ ಹೋಗ್ತಿಲ್ಲ, ಇವರದ್ದು ತೋಳದ ಕತೆ ಆಗಿದೆ ಅಂತ ಕಿಡಿಕಾರಿದ್ರು. ಬಿಜೆಪಿ ವಿಜೇಂದ್ರ ಜೊತೆಗೆ ನಾವೆಲ್ಲರೂ ಇದೀವಿ. ಜಿಲ್ಲಾಧ್ಯಕ್ಷರು ಇಡೀ ಸಂಘಟನೆ ಇದೆ, ರಾಷ್ಟ್ರೀಯ ನಾಯಕರಿದ್ದಾರೆ. ನಾನು ಅಂತಿಮವಾಗಿ ಯಾರು ಪ್ರವಾಸ ಮಾಡ್ತಾರೆ ಅವ್ರಿಗೆ ಒಂದು ಮಾತು ಕೇಳ್ತೀನಿ. ಅವ್ರು ಮಾತಿರ್ತಾರೆ ನಮ್ಗೆ ಹೈಕಮಾಂಡ್ ಬೆಂಬಲ ಅಂತ ಹೇಳ್ತಾರಲ್ಲ, ನೀವು ಇವತ್ತೇ ಸಂಜೆ ಒಳಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತೀನಿ. ಯಾರು ನಿಮಗೆ ಹೈಕಮಾಂಡ್ ಬೆಂಬಲ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ. ಹೈಕಮಾಂಡ್ಗೆ ಅವಮಾನ ಮಾಡ್ತಾರೆ, ರಾಷ್ಟ್ರೀಯ ನಾಯಕರು ಅಪಮಾನ ಮಾಡ್ತಾರೆ. ಅದೇ ಹೇಳ್ಬೇಕು, ಇವತ್ತು ಹೇಳ್ಬೇಕು. ಅವರು ಅಂತಿಮ ನಿರ್ಣಯ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಗಂಭೀರವಾಗಿ ಪರಿಗಣಿಸಬೇಕು. ನಾವು ಡೆಲ್ಲಿಗೆ ಹೋಗ್ತೀವಿ, ಈ ಮುಲಾಜಿಲ್ಲಂಗೆ ಆಕ್ಷನ್ ತಗೋಬೇಕು ಅಂತ ಹೇಳ್ತೀವಿ. ನಾವು ತಪ್ಪು ನಮ್ಮೆಲ್ಲ ತಗೊಳ್ಳೇಬೇಕು, ತಗೊಳ್ತಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ರೆಬೆಲ್ಸ್ ತಂಡದ ವಿರುದ್ಧ ಕೆಂಡ ಕಾರಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಸಹಜವಾಗಿ ಆಡಳಿತ ಪಕ್ಷ ಗೆಲ್ಲೋದು, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಗೆದ್ದಿದೆ, ಇದಕ್ಕೆ ವಿಜೇಂದ್ರ ಅವರನ್ನ ಹೊಣೆ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು. ಕಾಲ ಬಂದಾಗ ಎಲ್ಲವೂ ನಿರ್ಣಯ ಆಗುತ್ತೆ, ದೀಪ ಆರುವಾಗ ಜೋರಾಗಿ ಉರಿಯುತ್ತೆ ಅಂತ ಟಾಂಗ್ ಕೊಟ್ರು. ಈಗ ಅದರದ್ದು ಅಂತಿಮ ಕಾಲ ಬಂದಿದೆ. ಈಗ ಕೊನೆ ದೀಪ ಆರೋ ಮುಂಚೆ ಭಾಳ ಜೋರಾಗಿ ಉರಿತದೆ ಅಷ್ಟೇ. ಹಾಗೆ ಈಗ ಭಾಳ ಪ್ರಕಾಶಮಾನವಾಗಿ ಅವರು ಉರಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಭಾಳ ದಿವಸ ಅದು ಆದಷ್ಟು ಬೇಗ ಆರುತ್ತೆ ಅಂತೇಳಿ ನನ್ನ ಭರವಸೆ. ಈಗ ಅದರದ್ದು ಅಂತಿಮ ಕಾಲ ಬಂದಿದೆ. ಈಗ ಕೊನೆ ದೀಪ ಆರೋ ಮುಂಚೆ ಭಾಳ ಜೋರಾಗಿ ಉರಿತದೆ ಅಷ್ಟೇ. ಹಾಗೆ ಈಗ ಭಾಳ ಪ್ರಕಾಶಮಾನವಾಗಿ ಅವರು ಉರಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸುವುದು ಸುಲಭವಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿದೆ. ಸದ್ಯಕ್ಕೆ ನಮ್ಮ ಮುಂದೆ ಆ ವಿಚಾರ ಇಲ್ಲ ಅಂತ ಹೇಳಿದರು. ಸಂಪುಟ ಪುನರಚನೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಹಿಂದೆ ಚರ್ಚೆ ಆಗಿತ್ತು. ಆಗಲೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವುದಾಗಿ ಹೈಕಮಾಂಡ್ಗೆ ಹೇಳಿದ್ದಾರೆ. ನೋಡೋಣ ಯಾವಾಗ ಮಾಡುತ್ತಾರೋ ಗೊತ್ತಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದರು. ಚರ್ಚೆ ಬಂದಿರಲಿಲ್ಲ, ಅದು ಬದಲಾವಣೆ ಚರ್ಚೆ ಬಂದಿರಲಿಲ್ಲ. ನೋಡೋಣ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಧ್ಯಕ್ಷ ಮಾಡೋದಂದ್ರೆ ಭಾಳ ಮುಳ್ಳದ ಮ್ಯಾಗ ನಿಲ್ತಂಗೆ, ಅದು ಕಷ್ಟದ ಕೆಲಸ ಭಾಳ. ಅದು ಅದೇನು ನಾವು ತಿಳಿದಂಗೆ ಸುಲಭದ ಪೋಸ್ಟ್ ಏನಲ್ಲ, ಅದು ಭಾಳ ಕಷ್ಟದ ಜವಾಬ್ದಾರಿ ಅದು. ಸೊ ಅದೆಲ್ಲ ನಿಭಾಯಿಸ್ಬೇಕಾದ್ರೆ ಚರ್ಚೆ ಮಾಡಬೇಕು, ಎಲ್ಲರ ಸಹಕಾರ ಬೇಕು. ಭಾಳ ಸಮಸ್ಯೆ ಇದೆ. ಅದು ಏನು ನಾವು ತಿಳಿದಂಗೆ ಚರ್ಚೆ ಬಂದಿರಲಿಲ್ಲ, ಅದು ಬದಲಾವಣೆ ಚರ್ಚೆ ಬಂದಿರಲಿಲ್ಲ. ಸಂಪುಟ ರಚನೆ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಕೆಲವರ ಖಾತೆ ಬದಲಾವಣೆ ಮಾಡಬೇಕು ಅನ್ನೋ ಚರ್ಚೆ ಇದೆ. ಸಚಿವ ಸ್ಥಾನದ ಬದಲಾವಣೆ ಬಗ್ಗೆಯೂ ಚರ್ಚೆ ಇದೆ, ಆದರೆ ಯಾವಾಗ ಮಾಡ್ತಾರೋ ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಮಂತ್ರಿಮಂಡಲ ಪುನರ್ರಚನೆ ಮಾಡದೆಯೂ ಇರಬಹುದು. ನನಗಂತೂ ಯಾರೂ 2 ವರ್ಷಕ್ಕೆ ಸ್ಥಾನ ಬದಲಾವಣೆ ಅಂತ ಹೇಳಿಲ್ಲ. ದೆಹಲಿಯಿಂದ ಲಿಸ್ಟ್ ಬಂದರೆ ಎಲ್ಲರೂ ಬದಲಾಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮಾಡ್ತಾರಂತ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಸುದ್ದಿ ಇದೆ, ಮಾಡ್ತಾರಂತ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಸಚಿವ ಜಮೀರ್ ಆಪ್ತರಿಂದಲೇ ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಆಗಸನಕಲ್ಲು ಬಡಾವಣೆಯಲ್ಲಿ ವಕ್ಫ್ ಜಾಗ ಒತ್ತುವರಿ ಮಾಡಿ ಕಾಲೇಜು ಕಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. 1986 ಸರ್ಕಾರ ಕಬ್ರಿಸ್ತಾನ್ಗೆ 6 ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆ. ಕಬ್ರಿಸ್ತಾನ ಸರ್ವೆ ಮಾಡಿಸಲು ಮಿನರ್ವಾ ಫೌಂಡೇಶನ್ 2012ರಲ್ಲಿ ಒತ್ತಾಯಿಸಿದೆ. ಆದರೆ ಕಬ್ರಿಸ್ತಾನ್ ಸರ್ವೆ ಮಾಡದಂತೆ ಕೆ ಅನ್ವರ್ ಪಾಷಾ ಒತ್ತಡ ಹಾಕಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಆಗಿರುವಂತಹ ಜಾಗವನ್ನು ಕಬಳಿಸಿರೋದ್ರಿಂದ ನಮಗೆ ಮನಸ್ಸಿಗೆ ಬಹಳ ತುಂಬ ನೋವಾಗಿದೆ. ಆ ಜಾಗವನ್ನು ದಯವಿಟ್ಟು ಅವರೇ ಅಳತೆ ಮಾಡಿಸಿ ಮುಂದೆ ನಿಂತು ಆ ಜಾಗ ಸಮುದಾಯಕ್ಕೆ ವಾಪಸ್ ಕೊಡಬೇಕು. ಎರಡನೇದು, ಆ ಸ್ಲಮ್ ಬೋರ್ಡಿನಿಂದ ಬಂದಂಥ ಹಣವನ್ನು ಅತಿ ನಿರ್ಗತಿಕರು, ಕಡು ಬಡವರು, ಅಂತಹ ಅಲ್ಪಸಂಖ್ಯಾತರ ಇರುವ ಏರಿಯಾಗಳಿಗೆ ಖರ್ಚು ಮಾಡುವಂಥ ಹಣ ಅದು ಬೇರೆ ಕಡೆ ಪೋಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆ ಆಗಬೇಕೆನ್ನುವ ರೆಬಲ್ಸ್ ಟೀಮ್ ಆಗ್ರಹಕ್ಕೆ ಬಿಜೆಪಿ ಪಡೆ ಕೊತ ಅಂತ ಕುದಿಯುತ್ತಿದೆ. ಬೆಂಗಳೂರಿನಲ್ಲಿ ಇವತ್ತು ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಕೆಂಡ ಕಾರಿದ್ದಾರೆ.
ಡಿಸೆಂಬರ್ಗೆ ವಿಜಯೇಂದ್ರ ಬದಲಾವಣೆ ಆಗ್ತಾರೆ ಅಂತ ಹಾದಿ ಬೀದಿಯಲ್ಲಿ ಹೇಳ್ತಿದ್ದಾರೆ. ಅವರ 7-8 ಮಂದಿ ತಂಡದ ಜೊತೆ ಯಾರೂ ಹೋಗ್ತಿಲ್ಲ, ಇವರದ್ದು ತೋಳದ ಕತೆ ಆಗಿದೆ ಅಂತ ಕಿಡಿಕಾರಿದ್ರು. ಬಿಜೆಪಿ ವಿಜೇಂದ್ರ ಜೊತೆಗೆ ನಾವೆಲ್ಲರೂ ಇದೀವಿ, ಜಿಲ್ಲಾಧ್ಯಕ್ಷರು, ಇಡೀ ಸಂಘಟನೆ ಇದೆ, ರಾಷ್ಟ್ರೀಯ ನಾಯಕರಿದ್ದಾರೆ. ನಾನು ಅಂತಿಮವಾಗಿ ಯಾರು ಪ್ರವಾಸ ಮಾಡ್ತಾರೆ ಅವ್ರಿಗೆ ಒಂದು ಮಾತು ಕೇಳ್ತೀನಿ, ಅವ್ರ ಮಾತಿದ್ದರೆ ನಮ್ಗೆ ಹೈಕಮಾಂಡ್ ಬೆಂಬಲ ಅಂತ ಹೇಳ್ತಾರಲ್ಲ, ನೀವು ಇವತ್ತೇ ಸಂಜೆ ಒಳಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತೀನಿ, ಯಾರು ನಿಮಗೆ ಹೈಕಮಾಂಡ್ ಬೆಂಬಲ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ, ಹೈಕಮಾಂಡ್ಗೆ ಅವಮಾನ ಮಾಡ್ತಾರೆ, ರಾಷ್ಟ್ರೀಯ ನಾಯಕರು ಅಪಮಾನ ಮಾಡ್ತಾರೆ. ಅದೇ ಹೇಳ್ಬೇಕು, ಇವತ್ತು ಹೇಳ್ಬೇಕು ಅವರು. ಅಂತಿಮ ನಿರ್ಣಯ ಮಾಡ್ತೀವಿ, ನಮ್ಮ ರಾಷ್ಟ್ರೀಯ ನಾಯಕರು ಗಂಭೀರವಾಗಿ ಪರಿಗಣಿಸಬೇಕು. ನಾವು ಡೆಲ್ಲಿಗೆ ಹೋಗ್ತೀವಿ, ಈ ಮುಲಾಜಿಲ್ಲಂಗೆ ಆಕ್ಷನ್ ತಗೋಬೇಕು ಅಂತ ಹೇಳ್ತೀವಿ. ನಾವು ತಪ್ಪು ನಮ್ಮೆಲ್ಲ ತಗೊಳ್ಳೇಬೇಕು, ತಗೊಳ್ತಾರೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ರೆಬೆಲ್ಸ್ ತಂಡದ ವಿರುದ್ಧ ಕೆಂಡಕಾರಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಸಹಜವಾಗಿ ಆಡಳಿತ ಪಕ್ಷ ಗೆಲ್ಲೋದು, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಗೆದ್ದಿದೆ, ಇದಕ್ಕೆ ವಿಜೇಂದ್ರ ಅವರನ್ನ ಹೊಣೆ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು. ಕಾಲ ಬಂದಾಗ ಎಲ್ಲವೂ ನಿರ್ಣಯ ಆಗುತ್ತೆ, ದೀಪ ಆರುವಾಗ ಜೋರಾಗಿ ಉರಿಯುತ್ತೆ ಅಂತ ಟಾಂಗ್ ಕೊಟ್ರು. ಈಗ ಅದರದ್ದು ಅಂತಿಮ ಕಾಲ ಬಂದಿದೆ. ಈಗ ಕೊನೆ ದೀಪ ಆರೋ ಮುಂಚೆ ಭಾಳ ಜೋರಾಗಿ ಉರಿತದಷ್ಟೇ. ಹಾಗೆ ಈಗ ಭಾಳ ಪ್ರಕಾಶಮಾನವಾಗಿ ಅವರು ಉರಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಭಾಳ ದಿವಸ ಅದು ಆದಷ್ಟು ಬೇಗ ಆರುತ್ತೆ ಅಂತೇಳಿ ನನ್ನ ಭರವಸೆ. ಈಗ ಅದರದ್ದು ಅಂತಿಮ ಕಾಲ ಬಂದಿದೆ. ಈಗ ಕೊನೆ ದೀಪ ಆರೋ ಮುಂಚೆ ಭಾಳ ಜೋರಾಗಿ ಉರಿತದಷ್ಟೇ. ಹಾಗೆ ಈಗ ಭಾಳ ಪ್ರಕಾಶಮಾನವಾಗಿ ಅವರು ಉರಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸುವುದು ಸುಲಭವಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿದೆ, ಸದ್ಯಕ್ಕೆ ನಮ್ಮ ಮುಂದೆ ಆ ವಿಚಾರ ಇಲ್ಲ ಅಂತ ಹೇಳಿದರು. ಸಂಪುಟ ಪುನರಚನೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಹಿಂದೆ ಚರ್ಚೆ ಆಗಿತ್ತು, ಆಗಲೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವುದಾಗಿ ಹೈಕಮಾಂಡ್ಗೆ ಹೇಳಿದ್ದಾರೆ. ನೋಡೋಣ ಯಾವಾಗ ಮಾಡುತ್ತಾರೋ ಗೊತ್ತಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದರು. ಚರ್ಚೆ ಬಂದಿರಲಿಲ್ಲ, ಅದು ಬದಲಾವಣೆ ಚರ್ಚೆ ಬಂದಿರಲಿಲ್ಲ. ನೋಡೋಣ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಧ್ಯಕ್ಷ ಮಾಡೋದಂದ್ರೆ ಭಾಳ ಮುಳ್ಳದ ಮ್ಯಾಗ ನಿಲ್ತಂಗೆ, ಅದು ಕಷ್ಟದ ಕೆಲಸ ಭಾಳ. ಅದು ಅದೇನು ನಾವು ತಿಳಿದಂಗೆ ಸುಲಭದ ಪೋಸ್ಟ್ ಏನಲ್ಲ, ಅದು ಭಾಳ ಕಷ್ಟದ ಜವಾಬ್ದಾರಿ ಅದು. ಸೊ ಅದೆಲ್ಲ ನಿಭಾಯಿಸ್ಬೇಕಾದ್ರೆ ಚರ್ಚೆ ಮಾಡಬೇಕು, ಎಲ್ಲರ ಸಹಕಾರ ಬೇಕು, ಭಾಳ ಸಮಸ್ಯೆ ಇದೆ. ಅದು ಏನು ನಾವು ತಿಳಿದಂಗೆ ಚರ್ಚೆ ಬಂದಿರಲಿಲ್ಲ, ಅದು ಬದಲಾವಣೆ ಚರ್ಚೆ ಬಂದಿರಲಿಲ್ಲ. ಸಂಪುಟ ರಚನೆ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಕೆಲವರ ಖಾತೆ ಬದಲಾವಣೆ ಮಾಡಬೇಕು ಅನ್ನೋ ಚರ್ಚೆ ಇದೆ, ಸಚಿವ ಸ್ಥಾನದ ಬದಲಾವಣೆ ಬಗ್ಗೆಯೂ ಚರ್ಚೆ ಇದೆ, ಆದರೆ ಯಾವಾಗ ಮಾಡ್ತಾರೋ ಅಂತ ಗೊತ್ತಿಲ್ಲ ಅಂತ ಹೇಳಿದರು. ಮಂತ್ರಿಮಂಡಲ ಪುನರ್ರಚನೆ ಮಾಡದೆಯೂ ಇರಬಹುದು, ನನಗಂತೂ ಯಾರೂ 2 ವರ್ಷಕ್ಕೆ ಸ್ಥಾನ ಬದಲಾವಣೆ ಅಂತ ಹೇಳಿಲ್ಲ, ದೆಹಲಿಯಿಂದ ಲಿಸ್ಟ್ ಬಂದರೆ ಎಲ್ಲರೂ ಬದಲಾಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮಾಡ್ತಾರಂತ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡೋದು ಚರ್ಚೆ ನಡೀತಾ ಇದೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಅದು ಸುದ್ದಿ ಇದೆ. ಮಾಡ್ತಾರಂತ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟು ಮಾಡ್ತಾರೋ ಸುದ್ದಿ ಇದೆ. ಮಾಡಬೇಕು.